ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ದರ್ಶನ್ ಅಭಿಮಾನಿಗಳು ಈ ಪೋಸ್ಟ್ ಹಾಕಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಕೇಸನ್ನು ದಾಖಲಿಸಿದ್ರು, FIR ಆಗಿತ್ತು. ಈಗ ಇಬ್ಬರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ವಶಕ್ಕೆ ಪಡೆಯಲಾಗಿದೆ. ಒಟ್ಟು 3 ಜನ, ಇಬ್ಬರನ್ನ ಬಂಧಿಸಿದ್ದಾರೆ, ಮತ್ತೊಬ್ಬನನ್ನ ವಶಕ್ಕೆ ಪಡೆಯಲಾಗಿದೆ. ಸೈಬರ್ ಪೊಲೀಸರು 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಪೋಸ್ಟ್ ಹಾಕಿದ್ದಾರೆ, ಅಶ್ಲೀಲವಾದಂಥ ಪೋಸ್ಟ್ ಹಾಕಿದ್ರು. ನನ್ನ ಜೀವಮಾನದಲ್ಲಿ ಇಂಥ ಪೋಸ್ಟ್ಗಳನ್ನು ನಾನು ನೋಡಿಲ್ಲ, ಇಂಥ ಶಬ್ದಗಳನ್ನು ನಾನು ಕೇಳಿಲ್ಲ ಅನ್ನುವಂಥ ಮಾತನ್ನು ಆಕೆ ಹೇಳಿದರು. ಬನ್ನಿ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಈ 3 ಜನ ಯಾರು ತುಂಬ ಕೆಟ್ಟದಾಗಿ ಪೋಸ್ಟ್ ಹಾಕದಂಥ ಪಟ್ಟಿ ಇದೆಯಲ್ಲ, ಅದರಲ್ಲಿ ಈ 3 ಜನರು ಇದ್ರಾ? ಏನಿದೆ ಹೆಚ್ಚಿನ ವಿವರ ವಿಕಾಸ್? ರಂಗನಾಥ್ ನಟಿ ರಮ್ಯಾಗೆ ಅವಹೇಳನಕಾರಿ ಮತ್ತು ಅವಾಚ್ಯ ಪದಗಳನ್ನು ಬಳಸಿ ಕಮೆಂಟ್ ಮಾಡಿದವರ ವಿರುದ್ಧ ಟೋಟಲ್ ಆಗಿ 43ಕ್ಕೂ ಹೆಚ್ಚು ಅಕೌಂಟ್ಗಳ ಮೇಲೆ ರಮ್ಯಾ ಈಗಾಗಲೇ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದು. ಇದರ ಹಿನ್ನೆಲೆಯಲ್ಲಿ ಏನು IP ಅಡ್ರೆಸ್ಗಳ ಮುಖಾಂತರವಾಗಿ ಈಗ 3 ವ್ಯಕ್ತಿಗಳನ್ನ ಈಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಈಗ ಅರೆಸ್ಟ್ ಮಾಡಿರುವಂತದ್ದು. ಅದರಲ್ಲಿ ಸದ್ಯ ಇಬ್ಬರನ್ನ ಅರೆಸ್ಟ್ ತೋರಿಸಿದ್ದಾರೆ, ಇನ್ನೊಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಈ ಒಂದು ಕಮೆಂಟ್ಗಳು, ಅಂದ್ರೆ ಕಮೆಂಟ್ ನಲ್ಲಿ ಕೇವಲ ಮಾತಿನಲ್ಲಿ ಹೇಳೋದು, ಅಂದ್ರೆ ಕೇವಲವಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಬೈದಿದ್ರೆ ಅವರಿಗೆ ಸ್ಟೇಷನ್ ಬೇಲನ್ನ ಕೊಡಬಹುದು. ಆದ್ರೆ ತೀರಾ ಅಶ್ಲೀಲವಾದಂತಹ ಪದ ಬಳಕೆ ಮತ್ತು ಕೆಲವೊಂದು ಸನ್ನೆಗಳಲ್ಲಿ ಒಂದು ಸ್ಟಿಕ್ಕರ್ ಗಳನ್ನ ಕಳಿಸುವಂತದ್ದು ಮತ್ತು ಸನ್ನೆಗಳನ್ನ ಮಾಡಿದ್ದಲ್ಲಿ ಅವರಿಗೆ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜೈಲಿಗೆ ಬಿಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತು 43 ಅಕೌಂಟ್ಗಳು ಏನ್ ಕೊಟ್ಟಿದ್ರು ರಮ್ಯಾ, ಅವೆಲ್ಲದರ ಮೇಲೂ ಕೂಡ ಈಗ ಸಿಸಿಬಿ ಪೊಲೀಸರು ಕೆಲಸವನ್ನ ಶುರು ಮಾಡಿದ್ದಾರೆ. ಪ್ರಾಥಮಿಕವಾಗಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿ ಮತ್ತೊಬ್ಬನನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಬ್ಬ ಈಗ ಅರೆಸ್ಟ್ ಆದಂತವರಲ್ಲಿ ಬಳ್ಳಾರಿ ಮತ್ತು ಚಿತ್ರದುರ್ಗ ಮೂಲದವರು ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.